ಅಂದ್ರೆ ನಾವು ವಾಟ್ಸಪ್ ಅಕೌಂಟ್ಗೆ ಇಮೇಲ್ ಐಡಿ ಯಾವ ರೀತಿ ಲಿಂಕ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ವಾಟ್ಸಪ್ ಅಕೌಂಟ್ಗೆ ಇಮೇಲ್ ಐಡಿ ಲಿಂಕ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳು ನಮಗೆ ಸಿಗುತ್ತೆ. ಯಾವ ರೀತಿ ಅಂದ್ರೆ ನಮ್ಮ ಅಕೌಂಟ್ ರಿಕವರಿ ಆಗ್ತಾ ಇಲ್ಲ, ನಮ್ಮ ಫೋನ್ ಅಥವಾ ನಮ್ಮ ಸಿಮ್ ಮೂಲಕ ರಿಕವರಿ ಆಗ್ತಾ ಇಲ್ಲ, ನಮ್ಮ ಸಿಮ್ಗೆ OTP ಬರ್ತಾ ಇಲ್ಲ ಅಂತ ಸಮಯದಲ್ಲಿ ನಾವು ಇಮೇಲ್ ಐಡಿ ಮೂಲಕನೂ ಕೂಡ ನಾವು ವಾಟ್ಸಪ್ನ ಅಕೌಂಟ್ನ ಒಂದು ಏನು ವೆರಿಫೈ ಮಾಡಿಬಿಟ್ಟು ನಾವು ಅಕೌಂಟನ್ನು ಸ್ಟಾರ್ಟ್ ಮಾಡ್ಕೋಬಹುದು. ನಮ್ಮ ಸಿಮ್ ಕಾರ್ಡ್ನಲ್ಲಿ ಒಂದು ಏನು ಇನ್ಕಮಿಂಗ್ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ನಮ್ಮ ಒಂದು ಸಿಮ್ ಕಾರ್ಡ್ಗೆ OTP ಬರ್ತಾ ಇಲ್ಲ ಅಂದರೆ ನಾವು ಇಮೇಲ್ ಮೂಲಕನೂ ಕೂಡ ನಾವು OTP ತಗೊಂಡು ನಮ್ಮ ವಾಟ್ಸಪ್ನ ಸ್ಟಾರ್ಟ್ ಮಾಡ್ಕೋಬಹುದು. ಯಾವ ರೀತಿ ನಾವು ಅದನ್ನು ನಮ್ಮ ಒಂದು ವಾಟ್ಸಪ್ ಅಕೌಂಟ್ಗೆ ಇಮೇಲ್ ಐಡಿ ಲಿಂಕ್ ಮಾಡ್ಕೋಬಹುದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇದೇ ರೀತಿ ಡೈಲಿ ಯೂಸ್ ಆಗುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ. ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಈಗ ನಾವು ಇಮೇಲ್ ಐಡಿ ಲಿಂಕ್ ಮಾಡಬೇಕು ಅಂದರೆ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಚುಕ್ಕೆಗಳ ಮೇಲೆ. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದು ಮೇಲ್ಗಡೆ ಮೆಸೇಜ್ ತೋರಿಸ್ತಾ ಇದ್ದರೆ ಓಕೆ, ಇದ್ರ ಮೇಲೆ ಈ ಮೆಸೇಜ್ ಮೇಲೆ ನೇರವಾಗಿ ಕ್ಲಿಕ್ ಮಾಡಿ ನೀವು ಇಮೇಲ್ ಐಡಿನ ಲಿಂಕ್ ಮಾಡ್ಕೋಬೋದು. ಇನ್ ಕೇಸ್ ತೋರಿಸ್ತಾ ಇಲ್ಲ ಅಂದರೆ ಕೆಳಗಡೆ ಒಂದು ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಯೂಸ್ ಇಮೇಲ್ ಟು ಲಾಗಿನ್ ಆರ್ ಇಫ್ ಯು ನೀಡ್ ಟು ರಿಕವರ್ ಯುವರ್ ಅಕೌಂಟ್ ಅಂತ ಈ ರೀತಿ ಬರ್ತಾ ಇದೆ. ಕೆಳಗಡೆ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಅಂತ ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಎಂಟರ್ ಆಗಿ ಬರ್ತಾ ಇದೆ. ಇಲ್ಲಿ ಇಮೇಲ್ ಐಡಿ ನೀವು ಎಂಟರ್ ಮಾಡಿದ ನಂತರದಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಈ ರೀತಿ ನೋಡಿ, ಈ ರೀತಿ ವೆರಿಫೈಯಿಂಗ್ ಅಂತ ಬರ್ತಾ ಇದೆ. ಇಲ್ಲಿ OTPನೂ ಕೂಡ ಬರ್ಬೋದು ಅಥವಾ ಇಮೇಲ್ ಐಡಿ ಮೂಲಕ ನೇರವಾಗಿ ಈ ರೀತಿ ವೆರಿಫೈ ಕೂಡ ಆಗ್ಬೋದು. ಈ ರೀತಿ ಬಂದರೆ ಕಂಟಿನ್ಯೂ ಆ್ಯಸ್ ಅಂತ ಇಲ್ಲಿ ಬರ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇಮೇಲ್ ಐಡಿ ಕಡೆಯಿಂದ OTP ಬಂದರೆ OTPನ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ವಿಧಾನನೂ ಓಕೆ. ನೋಡ್ತಾ ಇರ್ಬೋದು, ವೆರಿಫೈ ಅಂತ ಬರ್ತಾ ಇದೆ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸೆಕ್ಯೂರ್ಲಿ ವೆರಿಫೈಡ್ ಆನ್ ದಿಸ್ ಡಿವೈಸ್ ಅಂದರೆ ನಿಮ್ಮ ಒಂದು ಇಮೇಲ್ ಐಡಿ ಅನ್ನೋದು ವೆರಿಫೈ ಆಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಮೇಲ್ ಅಡ್ರೆಸ್ ಅನ್ನೋದು ವೆರಿಫೈಡ್ ಅಂತ ಬರ್ತಾ ಇದೆ. ಈ ರೀತಿ ಬಂದರೆ ನಮ್ಮ ಒಂದು ಇಮೇಲ್ ಐಡಿ ಲಿಂಕ್ ಆಗಿದೆ ಅಂತ ಅರ್ಥ. ಈ ರೀತಿ ನಾವು ವಾಟ್ಸಪ್ ಅಕೌಂಟ್ಗೆ ನಮ್ಮ ಮೇಲ್ ಐಡಿನ ಲಿಂಕ್ ಮಾಡಿ ಇಟ್ಕೋಬಹುದು.